ಯಾರು ಮೀಡಿಯಾ ಇಲ್ಲ, ಮೀಡಿಯಾಲೇ ಎತ್ತಾಕದ್ರಿ ಅಂದರು. ಆದರೆ ನನಗೆ 2,000 ಕೊಡೋಲ್ವಲ್ಲ, ಇವತ್ತು 5 ಕೋಟಿ ಜಮೀನು ಹೊಡ್ಕೊಂಡವ್ರೆ. ನಮಗೆ ಅದು ನ್ಯಾಯ ದೊರಕಿಸ್ಕೊಡ್ಬೇಕು. ನೀವು ನ್ಯಾಯ ಇಲ್ಲದೆ ನಡೀಸೋಕ್ಕಾಗಲ್ಲ. ಇಂಥ MLA ನಮ್ಮನ್ನ ತೊರ್ಸಾಲ್ಗೆ ಯಾವತ್ತೂ ಬಂದಿಲ್ಲ, ಈಗ ಬಂದು ನಮ್ಮ ನಾಟ ಆಡಿಸ್ತಾವ್ರಿ. ಇದನ್ನ ದಯವಿಟ್ಟು ಕೈ ಮುಕ್ಕೊಳ್ತೀನಿ. ಇಂಥ MLA ನಮ್ಗೆ ಬೇಡ. ಮಾಡ್ಕೊಳ್ತೀವಿ. ಈ ನಮ್ಮ ಕಸ್ಬಾ ಹೋಬಳಿನ ಸುಂದರವಾಗದೆ, ಈ ಕಸ್ಬಾ ಹೋಬಳಿನ ಉಳಿಸ್ಕೊಡಿ. ನಿಮ್ಮಲ್ಲಿ ಕೈ ಮುಗ್ದಿ ಶಾಸಕರಿಗೆ ನಾವು ಕೇಳ್ಕೊತಾ ಇರೋದೇನೆಂದ್ರೆ, ಹೈನುಗಾರಿಕೆಯಲ್ಲಿ ಬೆಳೀತಾರೋ ಜನ ಇಲ್ಲಿ ಯಾರೋ ITBT ಕಂಪ್ನಿಗೆ ಹೋಯ್ತಲ್ಲ ಇಲ್ಲಿಂದ ನಮ್ಮ ಕಸ್ಬಾ ಹೋಬಳಿಯಿಂದ ಎಲ್ಲ 20 ಕುಂಟೆ 30 ಕುಂಟೆ 1 ಎಕರೆ ಮಾಡಿಕೊಂಡು ಯಾರು 20 ಎಕರೆ 30 ಎಕರೆ ಆಸ್ತಿ ಮಾಡಿಲ್ಲ. ಶಾಸಕರೇ ದಯವಿಟ್ಟು ಬಂದು ನಮ್ಮ ಕಸ್ಬಾ ಹೋಬಳಿ ಗ್ರಾಮಸ್ಥರೆಲ್ಲರೂ ಕರೀರಿ ಒಂದು ಕಡೆ. ನೀವು ಎಲ್ಲಿ ಕರಿತೀರೋ ನಾವು ಬರೋಕ್ಕೆ ಸಿದ್ಧ. ನೀವು ಇಲ್ಲಿ ಬರೋಕ್ಕಾಗಲ್ಲಲ್ವಾ? ನೀವು ಇರೋದಕ್ಕೆ ನಾವು ಬರ್ತೀವಿ ಕಸ್ಬಾ ಹೋಬಳಿ ಜನ. ಇದನ್ನ ನಿಮ್ಮನ್ನ ಕೇಳ್ಕೊತಾ ಇರೋದಿಷ್ಟೇ. ನಿಮ್ಮ ಇರೋ ಜಾಗಕ್ಕೆ ನಾವೇ ಬರ್ತೀವಿ. ಕೂಡಲೇ ಈ ಕಸ ವಿಲೇವಾರಿ ಘಟಕನ ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೇಳ್ತೀವಿ, ನಿಲ್ಲಿಸ್ಕೊಡಿ. ಜನಗಳು ಬೇಡ ಅಂತ ಕೆಲಸವನ್ನ ಯಾವತ್ತೂ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟು ಹೋದವರು. ಆಮೇಲೆ ನಮ್ಮ ಭಾಗದ ರೈತರು ನನ್ನನ್ನು ನಂಬಾಡ್ಬಿಟ್ರು. ನೀವು ಹೇಳಿ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಮಾತು ನಡೀತದೆ, ನೀವು ದಯಮಾಡಿ ಹೇಳಿ ಇಲ್ಲಿ ಕಸ ಹಾಕಬೇಡಿ ತೊಂದರೆ ಆಯ್ತು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇದು ಸರ್ಕಾರಿ ಜಾಗ ಇಲ್ಲೇ ಹಾಕ್ತೀವಿ ಅಂತ ಹೇಳಿದ್ರು. ಅದ್ರ ಇದರಲ್ಲಿ ಮತ್ತೊಂದು ಹೇಳಿದ್ರು, ಏನ್ರಿ ವಿಚಾರ ಅಲ್ವಾ, ಎಜುಕೇಟೆಡ್ ಅಲ್ವಾ, ಒಳ್ಳೊಳ್ಳೆ ಇನ್ನೂರು ಜನ ಬದುಕು ಕರ್ಕೊಂಡ್ಬಂದು ಬೇಕಾದ್ರೆ ಸರ್ಟಿಫಿಕೇಟ್ ಕರ್ಕೊಂಡ್ಬಂದು ಒಂದೊಂದು ಸಾರಿಗಳನ್ನು ಕರ್ಕೊಂಡ್ಬಂದು ಉದ್ದೇಶ ಯೋಜನೆಗಳನ್ನು ಪ್ರಾರಂಭ ಮಾಡಿರ್ತಾರೆ. ಇದರಿಂದ ತೋರಿಸ್ತದೆ ನಮ್ಮ ಜನಪ್ರತಿನಿಧಿಯ ಮನಸ್ಸು ಯಾವ ರೀತಿ ಇದೆ ಅಂತ ತೋರಿಸ್ತದೆ. ವರ್ಷಗಳ ನೀರನ್ನು ಕಟ್ಟಬೇಕು ಅಂತ ಆ ನೀರು ಕ್ರಮೇಣ ಹರಿದು ಅಕ್ಕಪಕ್ಕ ಇರೋ ಎಲ್ಲ ಹಳ್ಳಗಳು ಮುಂದೆ ದಿವಸ ನೀರು ಹರಿತದೆ. ಆ ನೀರು ಅಂದ್ರೆ ಆ ನೀರು ಎಲ್ಲೆಲ್ಲ ಹರಿತದೋ ಅದೆಲ್ಲ ಕ್ರಿಮಿಗಳು, ಸೊಳ್ಳೆಗಳು, ರೋಗಗಳು ಜಾಸ್ತಿ ಆಯ್ತವೆ. ನಮ್ಮ ಭಾಗದ ಜನಗಳು ಅವಲಂಬಿಸಿದ್ದು ಹೈನುಗಾರಿಕೆ ಮೇಲೆ, ರೇಷ್ಮೆ ಬೆಳೆ ಮೇಲೆ ಮತ್ತು ಮಗುವಿನ ಪಶುಗಳ ಮೇಲೆ. ಸೊಳ್ಳೆಗಳು ಜಾಸ್ತಿ ಆದ್ರೆ ಗೊತ್ತಾಯ್ತಾ ಇಲ್ಲ. ಅದೇ ರೀತಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಇಲ್ಲಿ ಕಸವನ್ನು ಸುಂದಾಕ್ಬೇಡಿ. ಇನ್ನೊಂದು ಹೇಳ್ತಾರೆ ವಾಸ್ತವವನ್ನು ಅಂತ ಹೇಳ್ತಾರೆ. ವಾಸ್ತವದವ್ರೆ ಜನಗಳಿಗೂ ಬುದ್ಧವಾದ ಹೇಳ್ತಾ ಬುದ್ಧನು ಕೂಡ ಸೇರಿಸಿ ತಾವು ಭಾಗವಹಿಸಬೇಕು ಹೇಳ್ತಾ MLA ಈ ಟಿವಿಲಿ ಬೆಳಿಗ್ಗೆ ಸಾಯಂಕಾಲ ಗಂಟೆ ಬರ್ತಾ ಇರ್ಲಿ. ಈಗ ಯಾರು ಕೊತ್ತವ್ರು ರೂಪಾಯಿ ಇವ್ನು ಅಂತವ್ರು ಹಾಕ್ತಾ ಇರ್ತೀರಿ, ಟಿವಿಲಿ ಇಂಥವು ಹಾಕ್ರಿ, ಇಂಥವು ಹೈಲೈಟ್ ಆಗಲಿ. 150 ಮಾವು ಸಸಿ ಕಿತ್ತು ಬಿಸಾಕ್ಬಿಟ್ರು. ರೈತರನ್ನ ಯಾರು ಆಸ್ಪತ್ರೆ ಅಧಿಕಾರಿಗಳೆಲ್ಲ ಅವ್ರ ಕೈಗೊಂಬೆ, ಇರೋ ಅಧಿಕಾರಿಗಳೆಲ್ಲ ಅವ್ರ ಕೈಗೊಂಬೆನೆ. ನಮ್ಮ ಮಾತು ಕೇಳಲ್ಲ ಅವರು. ಯಾಕೆಂದ್ರೆ ರೈತರು ಕಷ್ಟಪಟ್ಟು ಬೆಳೆಯೋ ಭೂಮಿಗೆ ಬಂದವರು. ಅವ್ರ ಭೂಮಿಗೆ ಹೋಗಿಲ್ಲ. ಈ MLA ಏನು ಹೇಳಿದ್ರು ಅಂದ್ರೆ, ನಾನು ಜನ ಕರೆದು ಕೇಳ್ತೀನಿ, ಜನ ಕರೀಲೇ ಇಲ್ಲ. ಪೊಲೀಸ್ನವ್ರು 5 ಗಂಟೆಗೆ ಕರೆಸ್ಬಿಟ್ರು. ಭೂಮಿಲಿ 5 ಗಂಟೆಗೆ ಪೊಲೀಸ್ನವ್ರು ಬಂದು ನಿಂತ್ಕೊಂಡ್ರು. ಯಾರು ಜನ ಹೋಗಕ್ಕಾಗ್ಲಿಲ್ಲ ಅಲ್ಲಿ. ಇವತ್ತು ರೈತ ಭೂಮಿ ದುಡಿತಿದ. ಮಹಾರಾಜರು ಭೂಮಿನ ಕಿತ್ಕೋತವ್ರು. ಮಹಾರಾಜರ ಕಾಲದಲ್ಲಿ ಇದ್ದ ಭೂಮಿ ಇವು. ಇವತ್ತು ಜೀವನ ಮಾಡ್ತೀವಿ. ಭೂಮಿನೇ ಅಕ್ವೈರ್ ಮಾಡ್ಕೊಂಡಿರೋದು. ಊರಕ್ಕಾಗಲ್ಲ.